ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್. ಈ ವಿಡಿಯೋ ಬಂದು ವಾಟ್ ಶಲಾಂಗ್ ಟೆಂಪಲ್ನ ವಿಡಿಯೋಗಳ 3ನೇ ಭಾಗ. ವಾಟ್ ಶಲಾಂಗ್ನಲ್ಲಿ ಹೊಸದಾಗಿ ಕಟ್ಟಿದಂಥ ದೇವಸ್ಥಾನ ಇದೆ. ಇದರಲ್ಲಿ ಅದ್ಭುತವಾದ ವಿಷಯಗಳಿದೆ. ಅದನ್ನ ನೋಡೋಕ್ಕಿಂತ ಮುಂಚೆ ನಾನು ಮೊದಲೇ ಹೇಳಿದ ಹಾಗೆ ಕಲರ್ ಕಡ್ಡಿಗಳಿರುತ್ತೆ. ಅದನ್ನ ಅವರು ಹೇಗೆ ಪ್ರೇಯರ್ ಮಾಡಿ ನೀವು ನೋಡಿ ಹೇಗೆ ಮಾಡ್ತಾರೆ ಅಂತೇಳಿ. ಈಗ ಬಂದಂಥ ಅದೊಂದು ಕಡ್ಡಿನ ಅವರು ತಗೊಂಡು ಆ ನಂಬರ್ ತಕ್ಕ ಹಾಕಿ ಅಲ್ಲಿ ಹೋಗಿ ಪೇಪರಲ್ಲಿ ತೆಗೆದು ನೋಡಿದ್ರೆ ಅದರಲ್ಲಿ ಏನಿತ್ತು ಅಂತ ಹೇಳಿ ನಿಮಗೆ ಅದೊಂದು ಮೆಸೇಜ್ ಸಿಗುತ್ತೆ. ಅದನ್ನ ನೀವು ಓದ್ಕೋಬಹುದು. ಅಲ್ಲಿ ನಮ್ಮ ರವಿ ಕಿರಣ್ ಅವರು ಅವ್ರಿಗೆ ಗೊತ್ತಿರೋ ಹಾಗೆ ಒಂದು ಪ್ರೇಯರ್ ಮಾಡ್ತಾರೆ, ಒಂದು ಪೂಜೆ ಮಾಡ್ತಾರೆ ನಮ್ಮ ಗೌತಮ ಬುದ್ಧನಿಗೆ. ನಮಗೆ ಹೇಗೆ ಗೊತ್ತೋ ಹಾಗೆ ನಾವು ಪೂಜೆ ಮಾಡೋಕ್ಕಾಗತ್ತಲ್ವಾ. ಗೌತಮ ಬುದ್ಧನು ನಮ್ಮ ಪ್ರೇಯರ್ನು ಕೂಡ ಕೇಳಿರ್ತಾನೆ ಅಂತೇಳಿ ಒಂದು ನಂಬಿಕೆಯಿಂದ ನಾವು ಅಲ್ಲಿಂದ 60 ಅಡಿ ಉದ್ದ ಇರೋ ಒಂದು ಟೆಂಪಲ್ ಕಡೆ ಮುಂದೆ ಹೋದ್ವಿ. ನಮ್ಮ ಡ್ರೈವರು ಈ ಟೆಂಪಲ್ನ ನೋಡೋದಕ್ಕೆ ನಮಗೆ 1 ಅವರ್ ಟೈಮ್ ಕೊಟ್ಟಿದ್ರು. ಆದರೆ ನಾವಿಲ್ಲಿ ಸ್ಪೆಂಡ್ ಮಾಡಿದ ಟೈಮ್ ಒಂದು 2.5 ಅವರ್ಸ್, 2.5 ಗಂಟೆಗಳ ಕಾಲ ನಾವು ಈ ದೇವಸ್ಥಾನದಲ್ಲೇ ಸುತ್ತಾಡ್ತಿದ್ವಿ. ನಮಗೆ ಬೇರೆ ಅಪಾಯಿಂಟ್ಮೆಂಟ್ಸ್ಗಳಿತ್ತು, ಬೇರೆ ಕಡೆ ನಮ್ಮನ್ನ ಕರ್ಕೋಗ್ಬೇಕಾಗಿತ್ತು. ಆದ್ರೂ ನಮಗೆ ಈ ಟೆಂಪಲ್ನ ಬ್ಯೂಟಿಯಿಂದ ನಾವು ಬೇರೆ ಎಲ್ಲೂ ಹೋಗೋದಕ್ಕೆ ನಮಗೆ ಮನಸ್ಸೇ ಬರಲಿಲ್ಲ. ನಾವೊಂದು 2.5 ಗಂಟೆಗಳ ಕಾಲ ಈ ಟೆಂಪಲ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ 2.5 ಗಂಟೆ ಹೇಗೋಯ್ತು ಅಂತಲೂ ಕೂಡ ನಮಗೆ ಗೊತ್ತೇ ಆಗಲಿಲ್ಲ. ಈ ಟೆಂಪಲ್ನ ಹೊರಗಡೆ ಮತ್ತು ಒಳಗಡೆ ಕೂಡ ಈ ಗೋಲ್ಡನ್ ಫಿನಿಶ್ ಕೊಟ್ಟಿದ್ದಾರೆ. ಥೈಲ್ಯಾಂಡ್ ಅವರ ಕಟ್ಟಡ ಕಲೆನ ನಾವು ಈ ಜಾಗದಲ್ಲಿ ಫುಲ್ ಆಗಿ ನೋಡ್ಬೋದು. ಆ ಒಂದೊಂದು ವಿಂಡೋಸ್ಗಳಾಗಿರ್ಬೋದು, ಈ ಕಿಟಕಿಗಳಾಗಿರ್ಬೋದು, ಮೇನ್ ಬಾಗಿಲುಗಳಾಗಿರ್ಬೋದು, ಸ್ಟೆಪ್ಸ್ಗಳಾಗಿರ್ಬೋದು. ಈ ಸ್ಟೆಪ್ಸ್ಗಳಲ್ಲೂ ಕೂಡ ನಿಮಗೆ ಡ್ರ್ಯಾಗನ್ ಥರ ಒಂದು ಡಿಸೈನ್ ಮಾಡಿದರೆ. ಈ ಟೆಂಪಲ್ ಒಳಗೆ ಮತ್ತು ಹೊರಗಡೆ ಇರೋಂಥ ಎಲ್ಲ ಸ್ಟೆಪ್ಸ್ಗಳಲ್ಲೂ ಕೂಡ ನೀವು ಒಂದೊಂದು ಡ್ರ್ಯಾಗನ್ ನೋಡ್ಬೋದು. ಟೆಂಪಲ್ ಇಲ್ಲ ಹೊರಗಡೆ ಇರೋ ಜಾಗದಲ್ಲೆಲ್ಲ ಒಂದು ಚಿಕ್ಕ ಡ್ರ್ಯಾಗನ್ಗಳಿದ್ರೆ, ಒಳಗೆ ಮಾತ್ರ ಫ್ರಮ್ ದ ಬಿಗಿನಿಂಗ್ ಮೇಲೆ 3ನೇ ಫ್ಲೋರ್ ಹೋಗುವವರೆಗೂ ಒಂದೇ ಒಂದು ಡ್ರ್ಯಾಗನ್ನ ಕಂಟಿನ್ಯೂಟಿ ಇರುತ್ತೆ. ನೋಡೋಕ್ಕಂತ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಬನ್ನಿ ಈಗ ಟೆಂಪಲ್ ಒಳಗೆ ಹೇಗಿದೆ ಅಂತ ನೋಡೋಣ. ಇಲ್ಲೂ ಕೂಡ ಯಾವ ರೀತಿ ಬಟ್ಟೆ ಹಾಕಬೇಕು ಹಾಕಬಾರ್ದು ಅಂತ. ಬಟ್ ಒಳಗೆ ಬಂದು ನೋಡಿದಾಗ ಸ್ವಲ್ಪ ಜನ ಅದೇ ಥರ ಬಟ್ಟೆ ಹಾಕೊಂಡಿದ್ರು. ಬಟ್ ಇಲ್ಲಿ ಯಾವುದೇ ರೀತಿ ಸೆಕ್ಯೂರಿಟೀಸ್ಗಳಿಲ್ಲ. ನಿಮಗೆ ಇಲ್ಲಿ ನೀವು ಒಳಗೆ ಬರಬಾರ್ದು, ಇಲ್ಲಿ ಹೋಗಬಾರ್ದು ಅಂತ ಹೇಳಿ ನಿಮಗೆ ಯಾರು ರೆಸ್ಟ್ರಿಕ್ಟ್ ಮಾಡೋದಕ್ಕೆ ಯಾರು ಇಲ್ಲ. ಬಟ್ ನಮಗೆ ನಾವು ಓದಂಥ ಟ್ರಾವೆಲ್ ಮಂತ್ರ ಕಡೆಯಿಂದ ನಮಗೆ ಮೊದಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಈ ರೀತಿನೇ ಬಟ್ಟೆ ಹಾಕಬೇಕು ಅಂತ ಹೇಳಿ. ಅದರಿಂದ ನಾವು ಆ ರೀತಿ ಬಟ್ಟೆಗಳನ್ನ ಹಾಕೊಂಡು ಬಂದಿದ್ವಿ. ಅದರಿಂದ ನಮಗೆ ಈಸಿ ಆಗಿತ್ತು. ಯಾಕಂತಂದ್ರೆ ನಮಗೆ ಎಲ್ಲೋ ನಾವು ಬೇರೆ ತರ ಬಟ್ಟೆಗಳು ಹಾಕೊಂಡು ಬಂದ್ಬಿಟ್ಟು ಶಾರ್ಟ್ಸ್ಗಳನ್ನ ಏನಾದ್ರು ಹಾಕೊಂಡು ಬಂದಾದ್ಮೇಲೆ ಇಲ್ಲಿ ಈ ಬೋರ್ಡ್ಗಳನ್ನೆಲ್ಲ ನೋಡಿದ್ರೆ ನಮಗೆ ಸ್ವಲ್ಪ ಗಿಲ್ಟ್ ಫೀಲ್ ಆಗ್ತಿತ್ತು. ಅದಕ್ಕೋಸ್ಕರ ಈ ಟ್ರಾವೆಲ್ ಮಂತ್ರದವರು ಮೊದಲೇ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ರು ಹೇಗೆ ಡ್ರೆಸ್ ಕೋಡ್ ಇರಬೇಕು ಅಂತ ಹೇಳಿ. ಈಗ ನಾವು ಗ್ರೌಂಡ್ ಫ್ಲೋರ್ನಲ್ಲಿದ್ದೀವಿ. ಇಲ್ಲಿ ಗೌತಮ ಬುದ್ಧನಿಗೆ ಜ್ಞಾನೋದಯವಾದಂಥ ಒಂದು ಕ್ಷಣನ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಥರ ಸ್ಟ್ಯಾಚ್ಯೂಸ್ಗಳಿದೆ. ಬಟ್ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಅವರು ಇದ್ದಂಥ ಬೋಧಿ ಮರದ ಥರ ಅದನ್ನು ಮಾಡಿ ಅದರಲ್ಲಿ ಬುದ್ಧನಿಗೆ ಜ್ಞಾನ ಬಂದ ಹಾಗೆ ಇಲ್ಲಿ ಕಾಣಿಸಿದಂಥ ಎಲ್ಲ ಸ್ಟ್ಯಾಚ್ಯೂಗಳು ಕೂಡ ಎಲ್ಲರೂ ಡೊನೇಟ್ ಮಾಡಿರೋದು. ಇದು ಈ ಟೆಂಪಲ್ದಲ್ಲ, ಟೆಂಪಲ್ನವ್ರು ಖರೀದಿಸಿಲ್ಲ. ಇದನ್ನು ಎಲ್ಲ ಜನಗಳು ಇವರಿಗೆ ಡೊನೇಟ್ ಮಾಡೋದನ್ನ ಅವರು ಇಲ್ಲಿ ಇಟ್ಕೊಂಡಿದ್ದಾರೆ. ಈ ಎಂಟೈರ್ ಟೆಂಪಲ್ ಬಂದು ಗೌತಮ ಬುದ್ಧನ ಜೀವನ ಚರಿತ್ರೆ ಹೇಗಿತ್ತೋ ಹಾಗೆ ಇದನ್ನು ಡಿಸೈನ್ ಮಾಡಿದ್ದಾರೆ. ಈಗ ನಾನು ಫಸ್ಟ್ ಫ್ಲೋರ್ನಲ್ಲಿದ್ದೀನಿ. ಫಸ್ಟ್ ಫ್ಲೋರ್ನಲ್ಲಿ ಇಲ್ಲಿ ಎಂಟೈರ್ ಟೆಂಪಲ್ನಲ್ಲಿ ಇರುವಂಥ ಪೇಂಟಿಂಗ್ಗಳೆಲ್ಲ ಆಯಿಲ್ ಪೇಂಟಿಂಗ್, ಅದನ್ನೆಲ್ಲ ಹ್ಯಾಂಡ್ ಪೇಂಟೆಡ್ ಅಂತ ನಾನು ಮೊದಲೇ ಹೇಳಿದ್ದೆ ನಿಮಗೆ. ಅದನ್ನು ಒಂದು ಸಲ ರಿಮೈಂಡ್ ಮಾಡ್ತಾ ಇದ್ದೀನಿ. ಹಾಗೆ ಅವ್ರು ಮಾಡಿದಂಥ ಅದ್ಭುತಗಳನ್ನೆಲ್ಲನೂ ಅದರಲ್ಲಿ ಚಿತ್ರಿಸಿದ್ದಾರೆ. ಥೈಲ್ಯಾಂಡಿಗೆ ಬಂದ ವಿಷಯಗಳನ್ನ ಅವರು ನೆನಪಿಸ್ಕೊಳ್ತಾರೆ. ಇಲ್ಲಿ ಇದ್ದಂಥ ರಾಜನ ಮೂರ್ತಿ ಇದೆ. ಹಾಗೆ ಬುದ್ಧ ಸುಮಾರು ದಿನಗಳ ಕಾಲ ಉಪವಾಸವಿದ್ದು ಅವರ ಟೋಟಲ್ ಬಾಡಿನೇ ಬಂದು ಮೂಳೆ ಹಾಕಿಬಿಟ್ಟಿತ್ತು. ಅದರ ಸ್ಟ್ಯಾಚ್ಯೂಸ್ಗಳು ಕೂಡ ಇಲ್ಲಿದೆ. ಇದೊಂದು ದೊಡ್ಡ ಮಾರ್ಬಲ್ ಕಲ್ಲಿಂದ ಅವರ ಸ್ಟ್ಯಾಚ್ಯೂನ ಮಾಡಿದ್ದಾರೆ. ಇಲ್ಲೂ ಕೂಡ ಸುಮಾರು ಜನ ಬಂದು ಪ್ರೇಯರ್ ಮಾಡಿ ಹೋಗ್ತಾರೆ. ಬುದ್ಧ ಪ್ರೇಯರ್ ಮಾಡಿದಂಥ ಬೋಧಿ ಮರದ ಹಾಗೆ ಹಿಂದೆ ಒಂದು ಮರ ಇದೆ.
ಈ ಬೋಧಿ ಮರ ಬಂದು ಒಂದು ಫಿಗ್ ಮರ, ಕನ್ನಡದ ಅಂಜೂರದ ಮರದ ತರನೇ ಇರುತ್ತೆ. ಇದು ಬಂದು ನಮ್ಮ ಭಾರತದ ಬಿಹಾರದಲ್ಲಿ ಈಗಲೂ ಕೂಡ ಅದನ್ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಅದನ್ನ ಕಂಡಿಡಿದು ಅದನ್ನ ಒಂದು ಬೇಲಿ ಹಾಕಿ ಅಲ್ಲಿ ಕೂಡ ಪ್ರಯಾಸಗಳನ್ನ ಮಾಡ್ತಾರೆ. ಈಗ ನಾವು ಮೋಸ್ಟ್ ಅವೈಟೆಡ್ ಈ ಬಿಲ್ಡಿಂಗ್ ನ 3ನೇ ಮಾಡಿಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ನೋಡೋಕೆ ಸಿಗುವಂತ ವಿಷಯ ಬಂದು ಬುದ್ಧನ ಬ್ಯಾಕ್ ಬೋನ್. ಹೌದು, ಬುದ್ಧನ ಬೆನ್ನಿನ ಎಲುಬಿನ ಒಂದು ಸಣ್ಣ ಪೀಸ್ ನ ಅವರು ಇಲ್ಲಿಟ್ಟು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಹೌದು, ಬುದ್ಧನ ರೆಲಿಕ್ ನ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ದೊಡ್ಡದಾದಂತ ಒಂದು ಗ್ಲಾಸ್ ನ ಡೂಮ್ ಇದೆ, ಅದ್ರೊಳಗೆ ಒಂದು ಸಣ್ಣದಾದಂತ ಒಂದು ಗ್ಲಾಸ್ ಡೂಮ್ ಇದೆ, ಅದ್ರೊಳಗೆ ಬೋನ್ ನ ಇಟ್ಟಿದ್ದಾರೆ. ಹೊರಗಡೆ ಸುಮಾರು ಬುದ್ಧನ ಸ್ಟ್ಯಾಚು ಇಟ್ಟು, ಬುದ್ಧನ ಅಥವಾ ಬುದ್ಧಿಸ್ಟ್ ಗಳ ಸ್ಟ್ಯಾಚುಗಳನ್ನ ಇಟ್ಟು ಅದನ್ನ ನಮಸ್ಕಾರ ಮಾಡೋ ರೀತಿ ಇದೊಂದು ಜಾಗನ ಅರೇಂಜ್ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಹೊರಗಡೆನು ಕೂಡ ಎಲ್ಲಾ ಸ್ಟ್ಯಾಚುಗಳು ಈ ಪರ್ಟಿಕ್ಯುಲರ್ ಎಲುಬಿನ ಕಡೆ ತಿರುಗಿ ಎಲ್ಲರೂ ನಮಸ್ಕಾರ ಮಾಡುವ ಹಾಗಿದೆ. ಇಲ್ಲಿ ಸುಮಾರು ಜನ ಬಂದು ಇಲ್ಲಿ ದುಡ್ಡನ್ನು ಕೂಡ ಹಾಕಿ ಹೋಗ್ತಾರೆ. ನನಗಂತೂ ಈ ಜಾಗದಲ್ಲಿ ನಿಂತು ತುಂಬಾನೇ ಖುಷಿ ಆಯ್ತು. ಒಂದು ಬುದ್ಧನ ರಿಲೀಕ್ ಇರುವಂತ ಜಾಗದಲ್ಲಿ ನಾನು ಬಂದಿದ್ದೆ, ನಾನು ಇಲ್ಲೊಂದು ಈ ಜಾಗದಲ್ಲಿ ಒಂದು ವ್ಲಾಗ್ ಮಾಡಿದೆ ಅಂತ ಹೇಳಿ ನನಗಂತೂ ತುಂಬಾನೇ ಸಂತೋಷ ಆಯ್ತು. ಇಲ್ಲಿಂದ ನೋಡಿದ್ರೆ ವಾಚಲಾಂಗ್ ದೇವಸ್ಥಾನ ಫುಲ್ ಆಗಿ ಕಾಣಿಸುತ್ತೆ. ಹಾಗೆ ಪುಕೆಟ್ ನ ಊರು ಕೂಡ ನಮಗೆ ಇಲ್ಲಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ನಿಮ್ಮ ಸಲಹೆ ಮತ್ತೆ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಬಾಯ್, ಸಿ ಯು ಆನ್ ಅವರ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.